ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭಾ ಚುನಾವಣೆಗಳು ನಡೀತಾ ಇದೆ. ಈ ಎರಡೂ ರಾಜ್ಯಗಳಲ್ಲಿ IANS ಮತ್ತು ಮ್ಯಾಟ್ರಿಸ್ ಸಂಸ್ಥೆ ಸಮೀಕ್ಷೆಯನ್ನು ಮಾಡಿದೆ. ಚುನಾವಣಾ ಪೂರ್ವ ಸಮೀಕ್ಷೆ. ಇನ್ನೇನು ಮತದಾನಕ್ಕೆ ರೆಡಿ ಆಗ್ತಾ ಇದ್ದಾವೆ ಎರಡೂ ರಾಜ್ಯಗಳು. ಜಾರ್ಖಂಡ್ನಲ್ಲಿ 2 ಹಂತದಲ್ಲಿ ಮತದಾನ ನಡೆದರೆ ಮಹಾರಾಷ್ಟ್ರ ಒಂದೇ ಹಂತದಲ್ಲಿ ಚುನಾವಣೆ ಆಗುತ್ತೆ. ಜಾರ್ಖಂಡ್ನಲ್ಲಿ 13ನೇ ತಾರೀಕು 1ನೇ ಹಂತ, 2ನೇ ಹಂತ 20ನೇ ತಾರೀಕು. ಮಹಾರಾಷ್ಟ್ರದಲ್ಲಿ ಇಡೀ ರಾಜ್ಯ 20ನೇ ತಾರೀಕು ಮತದಾನ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಚುನಾವಣೆ ಮತದಾನಕ್ಕೆ ಇನ್ನೇನು ಕೆಲವೇ ದಿನಗಳು ಇರುವಾಗ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೊರಬಿದ್ದಿದೆ. ಕೊನೆಯ ಕ್ಷಣದಲ್ಲಿ ಸಮೀಕ್ಷೆ ಮಾಡಲಾಗಿದೆ. ಈ ಸಮೀಕ್ಷೆಯಲ್ಲಿ ಯಾರಿಗೆ ಅಧಿಕಾರ ಸಿಗುತ್ತೆ? ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ 2 ಪ್ರಮುಖ ರಾಜ್ಯಗಳು IANS ಸುದ್ದಿ ಸಂಸ್ಥೆ ಮತ್ತು ಮ್ಯಾಟ್ರಿಸ್ ಸಮೀಕ್ಷೆ ಮಾಡಿದ್ದಾವೆ. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಮಹಾರಾಷ್ಟ್ರದಲ್ಲಿ ಯಾರು ಗೆಲ್ತಾರೆ, ಜಾರ್ಖಂಡ್ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ, ಅತ್ಯಂತ ಕುತೂಹಲ ಇರುವಂತಹ ರಾಜ್ಯಗಳು. ಮಹಾರಾಷ್ಟ್ರದಲ್ಲಿ ಅಧಿಕಾರ ಉಳಿಸಿಕೊಳ್ಳುತ್ತಾ ಮಹಾಯುತಿ ಮೈತ್ರಿಕೂಟ, ಆಡಳಿತಾರೂಢ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಮಹಾರಾಷ್ಟ್ರದಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ಳುತ್ತಾ, ಮಹಾವಿಕಾಸ್ ಅಘಾಡಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟದಿಂದ ಮಹಾರಾಷ್ಟ್ರದಲ್ಲಿ ಅಧಿಕಾರವನ್ನು ಕಿತ್ತುಕೊಳ್ಳುತ್ತಾ, ಲೋಕಸಭಾ ಚುನಾವಣೆಯಲ್ಲಿ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟಕ್ಕೆ ಮುನ್ನಡೆ ಸಿಕ್ಕಿತ್ತು. ಆ ಮುನ್ನಡೆಯನ್ನ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವಾಗಿ ಪರಿವರ್ತನೆ ಮಾಡುತ್ತಾ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ. ಹರಿಯಾಣ ಗೆದ್ದ ನಂತರ ಬಿಜೆಪಿ ನೇತೃತ್ವದ ಮೈತ್ರಿಕೂಟದ ಉತ್ಸಾಹ ಜೋರಾಗಿದೆ. ಹರಿಯಾಣ ರಾಜ್ಯವನ್ನು ಸೋತೇ ಬಿಡುತ್ತೆ ಬಿಜೆಪಿ ಅನ್ನುವ ಚುನಾವಣಾ ಪೂರ್ವ ಸಮೀಕ್ಷೆಗಳು ಬಂದಿದ್ವು. ಅದಾದ ನಂತರ ಚುನಾವಣೆಯ ಫಲಿತಾಂಶದಲ್ಲಿ ಏನಾಯಿತು? ಹರಿಯಾಣವನ್ನು ಬಿಜೆಪಿ ಸತತ 3ನೇ ಬಾರಿಗೆ ಗೆದ್ದು ಅಧಿಕಾರ ಹಿಡಿತು. ಈಗ ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ? ಚುನಾವಣಾ ಪೂರ್ವ ಸಮೀಕ್ಷೆಗಳು ಬಂದಿದ್ದಾವೆ. ಚುನಾವಣಾ ಪೂರ್ವ ಸಮೀಕ್ಷೆಗಳು 2014 ಮತ್ತು 2019ರ ಲೋಕಸಭಾ ಚುನಾವಣೆಯಲ್ಲಿ ಪ್ರಿಸೈಸ್ ಆಗಿದ್ವು. ಬಹುತೇಕ ರಿಸಲ್ಟ್ಗೂ ಮತ್ತು ಚುನಾವಣಾ ಪೂರ್ವ ಸಮೀಕ್ಷೆಗೂ ಹತ್ತಿರವಾಗಿದ್ವು. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣಾ ಪೂರ್ವ ಸಮೀಕ್ಷೆಗಳು ಸುಳ್ಳಾದವು. ಚುನಾವಣೋತ್ತರ ಸಮೀಕ್ಷೆ ಅಂದರೆ ಎಕ್ಸಿಟ್ ಪೋಲ್ಗಳು ಸುಳ್ಳಾದವು. ಫಲಿತಾಂಶವೇ ಬೇರೆ ಬಂತು. ಇದಾದ ನಂತರ ಹರಿಯಾಣದಲ್ಲೂ ಚುನಾವಣಾ ಪೂರ್ವ ಸಮೀಕ್ಷೆ ಆಯಿತು, ಎಕ್ಸಿಟ್ ಪೋಲು ಆಯಿತು. 2ರಲ್ಲೂ ಕಾಂಗ್ರೆಸ್ಸೇ ಅಧಿಕಾರ ಹಿಡಿಯುತ್ತೆ ಅಂತ ಹೇಳಿತ್ತು. ಫಲಿತಾಂಶ ಆಗಿದ್ದೇ ಬೇರೆ. ಇತ್ತೀಚಿನ ದಿನಗಳಲ್ಲಿ ಚುನಾವಣಾ ಪೂರ್ವ ಸಮೀಕ್ಷೆಗಳಿಗೂ ಫಲಿತಾಂಶಕ್ಕೂ ತುಂಬ ವ್ಯತ್ಯಾಸಗಳಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ? 23ನೇ ತಾರೀಕು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ IANS ಮತ್ತು ಮ್ಯಾಟ್ರಿಸ್ ಮಾಡಿರುವ ಸಮೀಕ್ಷೆಯ ವಿವರವನ್ನು ಕೊಡ್ತೀನಿ. ಅದಕ್ಕೂ ಮೊದಲು ಮಹಾರಾಷ್ಟ್ರದಲ್ಲಿ 2 ಮೈತ್ರಿಕೂಟಗಳ ಮಧ್ಯೆ ಫೈಟ್ ಆಗ್ತಾ ಇದೆ. ಮಹಾಯುತಿ ಮೈತ್ರಿಕೂಟದಲ್ಲಿ ಯಾರಿದ್ದಾರೆ? ಬಿಜೆಪಿ, ಕಾಂಗ್ರೆಸ್, ಬಿಜೆಪಿ, ಶಿವಸೇನೆ ಜೊತೆಗೆ NCP. ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟದಲ್ಲಿ ಯಾರು? ಕಾಂಗ್ರೆಸ್ ಇದೆ, ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಇದೆ, NCP ಅವರ ಶರದ್ ಪವಾರ್ ಅವರ NCP ಪಕ್ಷ ಇದೆ. ಶಿವಸೇನೆ ಒಡೆದು 2 ಭಾಗ ಆಯಿತು, NCP ಒಡೆದು 2 ಭಾಗ ಆಗಿದೆ. ಒಂದು ಭಾಗ ಕಾಂಗ್ರೆಸ್ ಜೊತೆಗಿದೆ, ಒಂದು ಭಾಗ ಬಿಜೆಪಿ ಜೊತೆಗಿದೆ. 2 ಪಕ್ಷಗಳನ್ನು ಒಡೆದದ್ದು ಬಿಜೆಪಿ. ಇದೇ ಅವಧಿಯಲ್ಲಿ ಆರಂಭದಲ್ಲಿ ಅಧಿಕಾರ ಹಿಡಿದಿದ್ದು ಕಾಂಗ್ರೆಸ್, NCP ಮತ್ತು ಶಿವಸೇನೆ, ಮಹಾವಿಕಾಸ್ ಅಘಾಡಿ. ಶಿವಸೇನೆ ಮತ್ತು NCPಯನ್ನು ಒಡೆದು ಬಿಜೆಪಿ ಮೈತ್ರಿಕೂಟದಲ್ಲಿ ಅಧಿಕಾರದಲ್ಲಿದೆ. ಇತ್ತೀಚೆಗೆ ಲೋಕಸಭಾ ಚುನಾವಣೆ ಆಯಿತು. ಲೋಕಸಭಾ ಚುನಾವಣೆಯಲ್ಲಿ ಮಹಾವಿಕಾಸ್ ಅಘಾಡಿಗೆ ಮುನ್ನಡೆ ಸಿಕ್ತು. 30 ಲೋಕಸಭಾ ಕ್ಷೇತ್ರಗಳನ್ನು ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟ ಗೆಲ್ತು. ವಿಧಾನಸಭಾ ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ನೋಡಿದ್ರೆ 153 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಮಹಾವಿಕಾಸ್ ಅಘಾಡಿ ಪಡಿತು. 153 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟಕ್ಕೆ ಮುನ್ನಡೆ ಸಿಕ್ತು. ಬಿಜೆಪಿ ನೇತೃತ್ವದ ಮಹಾಯುತಿ 17 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ತು. ಅಸೆಂಬ್ಲಿ ಸೆಗ್ಮೆಂಟ್ಗಳ ವಿಷಯಕ್ಕೆ ಬಂದರೆ 126 ಕ್ಷೇತ್ರಗಳಲ್ಲಷ್ಟೇ ಮುನ್ನಡೆಯನ್ನು ಸಾಧಿಸಿತು. ಮಹಾರಾಷ್ಟ್ರದಲ್ಲಿ 288 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 145 ಗೆದ್ದವರು ಅಧಿಕಾರ ಹಿಡಿತಾರೆ. ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಮತದಾನ ಯಾವ ಪಕ್ಷಕ್ಕೆ ಯಾವ ಮೈತ್ರಿಕೂಟಕ್ಕೆ ಅಷ್ಟೇ ಆದರೆ
ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟವೇ ಅಧಿಕಾರಕ್ಕೆ ಬರುತ್ತೆ. ಆದರೆ ಲೋಕಸಭಾ ಚುನಾವಣೆಯಲ್ಲಾದ ಮತದಾನ ವಿಧಾನಸಭಾ ಚುನಾವಣೆಯಲ್ಲೂ ಆಗುತ್ತಾ? ಖಂಡಿತ ಆಗೋದಿಲ್ಲ, ವ್ಯತ್ಯಾಸ ಇದ್ದೇ ಇರುತ್ತೆ. ಅದಕ್ಕೆ ಉದಾಹರಣೆ ಇತ್ತೀಚೆಗೆ ಮುಗಿದಂತಹ ಹರಿಯಾಣ ಚುನಾವಣೆ. ಈಗ ಸಮೀಕ್ಷೆಯ ವಿಷಯಕ್ಕೆ ಬರೋಣ. IANS ನ್ಯೂಸ್ ಏಜೆನ್ಸಿ ಮತ್ತು ಮ್ಯಾಟ್ರಿಸ್ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಮಾಡಿದ್ದಾವೆ. ಇದರಲ್ಲಿ ನಂಬರ್ಸ್ ಏನು? ಮಹಾಯುತಿ ಮೈತ್ರಿಕೂಟಕ್ಕೆ ಎಷ್ಟು ವೋಟ್ ಸಿಗುತ್ತೆ? ಮೊದಲಿಗೆ ವೋಟ್ಸ್ 47% ಮತಗಳು ಮಹಾಯುತಿ ಮೈತ್ರಿಕೂಟಕ್ಕೆ ಸಿಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. IANS ಮತ್ತು ಮ್ಯಾಟ್ರಿಸ್ ಸಮೀಕ್ಷೆ. ಮಹಾಯುತಿ ಅಂದರೆ BJP ನೇತೃತ್ವದ ಮೈತ್ರಿಕೂಟಕ್ಕೆ 47% ಮತಗಳು ಸಿಗುತ್ತವೆ ಅಂತ ಹೇಳುತ್ತೆ. ಮಹಾ ವಿಕಾಸ್ ಅಘಾಡಿ ಕಾಂಗ್ರೆಸ್, ಉದ್ಧವ್ ಶಿವಸೇನೆ ಮತ್ತು ಶರದ್ ಪವಾರ್ ಅವರ NCP ಅವರ ಮೈತ್ರಿಕೂಟಕ್ಕೆ 41% ಮತಗಳು ಸಿಗುತ್ತೆ. ಇತರೆ ಪಕ್ಷೇತರ ಸಣ್ಣ ಪುಟ್ಟ ಪಕ್ಷಗಳೆಲ್ಲವೂ ಸೇರಿದ್ರೆ 12% ಮತಗಳನ್ನು ಗಳಿಸುತ್ತವೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. 47 ಮಹಾಯುತಿ, 41 ಮಹಾವಿಕಾಸ್ ಅಘಾಡಿ, ಇತರೆ ಪಕ್ಷಗಳಿಗೆ 12% ಮತಗಳು ಸಿಗುತ್ತೆ ಅಂತ ಹೇಳ್ತಾ ಇದೆ. ಹಾಗಿದ್ರೆ ಕಂಪ್ಯಾರಿಸನ್ ಮಾಡೋದಾದರೆ ಲೋಕಸಭಾ ಚುನಾವಣೆಯಲ್ಲಿ ಆದಂತಹ ವೋಟ್ ಪರ್ಸೆಂಟೇಜ್ಗೂ ಈಗ ಸಮೀಕ್ಷೆ ಕೊಟ್ಟಿರುವಂತಹ ಪರ್ಸೆಂಟೇಜ್ ನೋಡಿದ್ರೆ ಸಮೀಕ್ಷೆಯಲ್ಲಿ ಮಹಾಯುತಿಗೆ 47% ಬಂದಿದೆ, ಮಹಾ ವಿಕಾಸ್ ಅಘಾಡಿಗೆ 41% ಮತ ಸಿಗುತ್ತೆ ಅಂತ. ಲೋಕಸಭಾ ಚುನಾವಣೆಯಲ್ಲಿ ಮಹಾಯುತಿ ಮೈತ್ರಿಕೂಟ 43% ಮತಗಳನ್ನು ಪಡೆದುಕೊಂಡಿತ್ತು. ಅದೇ ಮಹಾ ವಿಕಾಸ್ ಅಘಾಡಿ 44% ಮತಗಳನ್ನು ಪಡೆದುಕೊಂಡಿತ್ತು. ಕೇವಲ 1% ಹೆಚ್ಚು ಮತವನ್ನು ಮಹಾವಿಕಾಸ್ ಅಘಾಡಿ ಪಡೆದುಕೊಂಡಿದ್ದಕ್ಕೆ ಸೀಟಲ್ಲಿ ಎಷ್ಟು ವ್ಯತ್ಯಾಸ ಆಯಿತು? 17 ಕ್ಷೇತ್ರಗಳನ್ನು BJP ನೇತೃತ್ವದ ಮೈತ್ರಿಕೂಟ ಗೆದ್ದರೆ 30 ಕ್ಷೇತ್ರವನ್ನು ಕಾಂಗ್ರೆಸ್ ಗೆಲ್ತು. ಒಂದು ಪಕ್ಷೇತರ, ಆ ಪಕ್ಷೇತರನೂ ಕೂಡ ಕಾಂಗ್ರೆಸ್ ಬಂಡಾಯವಾಗಿ ಸ್ಪರ್ಧೆ ಮಾಡಿದಂತಹ ವ್ಯಕ್ತಿ. ಅಂದರೆ 13ರಿಂದ 14 ಕ್ಷೇತ್ರವನ್ನು ಕಾಂಗ್ರೆಸ್ ಮೈತ್ರಿಕೂಟ ಅಂದರೆ ಮಹಾ ವಿಕಾಸ್ ಅಘಾಡಿ ಮೈತ್ರಿಕೂಟ ಗೆಲ್ತು. ಮತಗಳ ದೃಷ್ಟಿಯಿಂದ ನೋಡಿದ್ರೆ ಕೇವಲ 1% ವೋಟಿಂದ 14 ಕ್ಷೇತ್ರವನ್ನು ಗೆಲ್ತು. ಹಾಗಿದ್ರೆ ಈ ಸಮೀಕ್ಷೆ ಏನು ಹೇಳ್ತಾ ಇದೆ? ಈ ಸಮೀಕ್ಷೆಯ ಪ್ರಕಾರ ಮಹಾರಾಷ್ಟ್ರದಲ್ಲಿ ಯಾರು ಅಧಿಕಾರಕ್ಕೆ ಹಿಡಿತಾರೆ? ಈಗ ನಂಬರ್ಸನ್ನು ನೋಡೋಣ. ಮಹಾಯುತಿ ಮೈತ್ರಿಕೂಟಕ್ಕೆ ಅಧಿಕಾರ ಸಿಗುತ್ತೆ ಅಂತ IANS ಮತ್ತು ಮ್ಯಾಟ್ರಿಸ್ ಸಮೀಕ್ಷೆ ಹೇಳ್ತಾ ಇದೆ. 145ರಿಂದ 165 ಸ್ಥಾನಗಳಲ್ಲಿ ಮಹಾಯುತಿ ಮೈತ್ರಿಕೂಟ ಗೆಲುವು ಸಾಧಿಸುತ್ತೆ, ಮುನ್ನಡೆಯನ್ನು ಸಾಧಿಸುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಮಹಾ ವಿಕಾಸ್ ಅಘಾಡಿ ಮೈತ್ರಿಕೂಟಕ್ಕೆ 106ರಿಂದ 126 ಸ್ಥಾನ ಅಷ್ಟೇ ಅಂತ ಹೇಳ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಅಧಿಕಾರ ಹಿಡಿಬೇಕು ಅಂದರೆ 145 ಸ್ಥಾನಗಳು ಬೇಕು ಸರಳ ಬಹುಮತಕ್ಕೆ. BJP ನೇತೃತ್ವದ ಮಹಾಯುತಿ ಮೈತ್ರಿಕೂಟ 145ರ ಮ್ಯಾಜಿಕ್ ನಂಬರನ್ನು ದಾಟುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. 145ರಿಂದ 165. ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ 106ರಿಂದ 126. ಈ ಸಮೀಕ್ಷೆಯ ಪ್ರಕಾರ ಮಹಾರಾಷ್ಟ್ರದಲ್ಲಿ ಮತ್ತೊಮ್ಮೆ ಮಹಾಯುತಿ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಿನ್ನಡೆಯಾಗಿತ್ತು ಮಹಾಯುತಿ ಮೈತ್ರಿಕೂಟಕ್ಕೆ. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಯುತಿ ಮೈತ್ರಿಕೂಟಕ್ಕೆ ಹೆಚ್ಚು ಸ್ಥಾನಗಳು ಸಿಗುತ್ತವೆ. 145ರಿಂದ 165 ವೋಟ್ ಶೇರ್ ಬಂದರೆ 47%. ಕಾಂಗ್ರೆಸ್ ನೇತೃತ್ವದ ಮಹಾ ವಿಕಾಸ್ ಅಘಾಡಿಗೆ 106ರಿಂದ 126 41% ವೋಟ್ ಶೇರ್ ಸಿಗುತ್ತೆ ಅಂತ. 47% ಮಹಾಯುತಿ ಮೈತ್ರಿಕೂಟ ಮತವನ್ನು ಪಡೆದುಕೊಂಡ್ರೆ 41% ಅಂದರೆ ಎರಡೂ ಮೈತ್ರಿಕೂಟಗಳ ಮಧ್ಯೆ 6% ಮತಗಳ ಪ್ರಮಾಣದ ವ್ಯತ್ಯಾಸ ಇದೆ. ಈ ಸಮೀಕ್ಷೆ ಹೇಳ್ತಿದೆ ಮಹಾಯುತಿ ಮೈತ್ರಿಕೂಟ ಮತ್ತೊಮ್ಮೆ ಮಹಾರಾಷ್ಟ್ರದಲ್ಲಿ ಅಧಿಕಾರವನ್ನು ಹಿಡಿಯುತ್ತೆ ಅಂತ ಹೇಳ್ತಾ ಇದೆ. ಚುನಾವಣೆಯಲ್ಲಿ ಗ್ಯಾರಂಟಿಗಳ ವಿಷಯ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಘೋಷಣೆ ಮಾಡ್ತಿರುವಂತಹ ಗ್ಯಾರಂಟಿಗಳನ್ನು ರೇವಡಿ ಅಂತ ಕರೀತಾ ಇದ್ದಾರೆ ನರೇಂದ್ರ ಮೋದಿ ಅವರು ಕೂಡ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಭುಗಿಲೆದ್ದಂತಹ ವಕ್ಫ್ ವಿಚಾರವನ್ನು ಮಹಾರಾಷ್ಟ್ರದಲ್ಲಿ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಜೊತೆಗೆ ಮೂಡ ಹಗರಣ ಮಹಾರಾಷ್ಟ್ರದಲ್ಲಿ ಸೌಂಡ್ ಆಗ್ತಾ ಇದೆ. ವಾಲ್ಮೀಕಿ ಹಗರಣ, ಇತ್ತೀಚೆಗೆ ಬಂದಂತಹ ಅಬಕಾರಿ ಇಲಾಖೆಯ ಹಗರಣ, ಈ ವಿಷಯಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು BJP ಮೈತ್ರಿಯ ನಾಯಕರೆಲ್ಲರೂ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ. ಏನು ಪರಿಣಾಮ ಆಗುತ್ತೆ? ಈ ಸಮೀಕ್ಷೆಯ ಪ್ರಕಾರ ಮಹಾಯುತಿ ಗೆಲ್ಲುತ್ತೆ ಅಂತ ಹೇಳ್ತಿದೆ. ಮಹಾರಾಷ್ಟ್ರದಲ್ಲಿ ಯಾರು CM ಆಗಬೇಕು ಅನ್ನುವ ಪ್ರಶ್ನೆಯನ್ನು ಕೂಡ IANS ಮತ್ತು ಮ್ಯಾಟ್ರಿಸ್ ಜನರ ಮುಂದಿಟ್ಟಾಗ ಅವರು ಹೇಳಿದ್ದೇನು,
ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕೆ ಈಗ ಹಾಲಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರ ಪರವಾಗಿ 40% ಜನ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಏಕನಾಥ್ ಶಿಂದೆ ಅವರೇ ಮತ್ತೆ CM ಆಗಬೇಕು ಅಂತ. ಉದ್ಧವ್ ಠಾಕ್ರೆ ಮಾಜಿ CM, ಈ ಸರ್ಕಾರ ಬರುವುದಕ್ಕೆ ಮೊದಲು ಮಹಾವಿಕಾಸ್ ಅಘಾಡಿಯಿಂದ CM ಆದಂತಹ ವ್ಯಕ್ತಿ, ಅವರ ಪರವಾಗಿ 21% ಜನ ಇವರು CM ಆಗಲಿ ಉದ್ಧವ್ ಠಾಕ್ರೆ ಅಂತ ಹೇಳ್ತಿದ್ದಾರೆ. 19% ಜನ BJPಯ ನಾಯಕ ದೇವೇಂದ್ರ ಫಡ್ನವೀಸ್ ಪರವಾಗಿ ಮಾತನಾಡ್ತಾ ಇದ್ದಾರೆ. ದೇವೇಂದ್ರ ಫಡ್ನವೀಸ್ ಹಾಲಿ DCM, ಒಂದು ಬಾರಿ CM ಆಗಿದ್ರು, ಈ ಮೈತ್ರಿ ಸರ್ಕಾರದಲ್ಲಿ DCM ಆಗಿದ್ದಾರೆ. ಅವರ ಪರವಾಗಿ 19%, ಉಳಿದ ಎಲ್ಲ ನಾಯಕರ ವಿಷಯಕ್ಕೂ ಬಂದರೆ 20% ಉಳಿದವರಿಗೆ ಮತ. ಒಂದು ಇಂಪಾರ್ಟೆಂಟ್ ಅಂದರೆ ಎರಡೂ ಮೈತ್ರಿಕೂಟಗಳು ಕೂಡ CM ಅಭ್ಯರ್ಥಿಯನ್ನು ಘೋಷಣೆ ಮಾಡಿಲ್ಲ. ಮಹಾಯುತಿ ಮೈತ್ರಿಕೂಟ ಹಾಲಿ CM ಏಕನಾಥ್ ಶಿಂದೆ ಇದ್ದರೂ ಕೂಡ ಅವರನ್ನು ಅಧಿಕೃತವಾಗಿ CM ಅಭ್ಯರ್ಥಿ ಅಂತ ಹೇಳಿಲ್ಲ. ಒಂದು ಪ್ರೆಸ್ ಮೀಟ್ನಲ್ಲಿ ಪತ್ರಕರ್ತರು ನಿಮ್ಮ CM ಅಭ್ಯರ್ಥಿ ಯಾರು ಅಂತ ದೇವೇಂದ್ರ ಫಡ್ನವೀಸ್ ಅವರನ್ನು ಕೇಳಿದಾಗ ಪಕ್ಕದಲ್ಲೇ ಇದ್ದಾರೆ ನೋಡಿ ಅಂತ ಹೇಳಿದರು. ಆದರೆ ಈವರೆಗೆ BJP ಹೈಕಮಾಂಡ್ ಆಗಲಿ ರಾಜ್ಯದ ನಾಯಕರುಗಳಾಗಲಿ ಯಾರೂ ಕೂಡ ಅಧಿಕೃತವಾಗಿ ಏಕನಾಥ್ ಶಿಂದೆ ಅವರನ್ನು CM ಅಭ್ಯರ್ಥಿ ಅಂತ ಘೋಷಣೆ ಮಾಡಿಲ್ಲ. ಫಲಿತಾಂಶ ಬಂದ ಮೇಲೆ ಆ ನಂಬರ್ಸ್ಗಳ ಆಧಾರದ ಮೇಲೆ ಮುಖ್ಯಮಂತ್ರಿಯ ನಿರ್ಧಾರ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅದೇ ರೀತಿ ಮಹಾವಿಕಾಸ್ ಅಘಾಡಿಯಲ್ಲೂ ಕೂಡ CM ಅಭ್ಯರ್ಥಿ ಯಾರು ಅಂತ ಸ್ಪಷ್ಟತೆ ಇಲ್ಲ. ಉದ್ಧವ್ ಠಾಕ್ರೆ ಚುನಾವಣೆ ಆರಂಭವಾಗುವುದಕ್ಕೆ ಮೊದಲೇ CM ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಅಂತ ಪಟ್ಟಿಡಿದ್ರು, ಒತ್ತಾಯವನ್ನು ಮಾಡಿದ್ರು. ಆದರೆ ಶರದ್ ಪವಾರ್ ಆಗಲಿ ಕಾಂಗ್ರೆಸ್ನ ನಾಯಕರಾಗಲಿ ಈ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ರಿಸಲ್ಟ್ ಬಂದ ಮೇಲೆ ಅದರ ಬಗ್ಗೆ ನೋಡೋಣ ಅಂತ ಹೇಳಿದ್ರು. ಹೀಗಾಗಿ ಚುನಾವಣಾ ಫಲಿತಾಂಶ ಈ ಪಾರ್ಟಿ ಅಥವಾ ಆ ಪಾರ್ಟಿ ಯಾವುದೇ ಪಕ್ಷದ ಪರವಾಗಿ ಬಂದರೂ ಕೂಡ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂದರೆ ಯಾರು ಹೆಚ್ಚು ಮತವನ್ನು ಗಳಿಸಿದ್ದಾರೆ ಅದರ ಮೇಲೆ ನಿರ್ಧಾರ ಆಗುತ್ತೆ. ಮಹಾರಾಷ್ಟ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಮಹಾಯುತಿ ಮೈತ್ರಿಕೂಟ ಸರಳ ಬಹುಮತವನ್ನು ಪಡಿಬಹುದು, 145ರಿಂದ 165. ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟ ಚುನಾವಣೆಯನ್ನು ಗೆಲ್ಲಲ್ಲ ಅಂತ ಈ ಸಮೀಕ್ಷೆ ಹೇಳ್ತಿದೆ, 106ರಿಂದ 126. ಈಗ ಜಾರ್ಖಂಡ್ ವಿಷಯಕ್ಕೆ ಬರೋಣ. ಜಾರ್ಖಂಡ್ನಲ್ಲಿ ಚುನಾವಣೆ ನಡೀತಾ ಇದೆ. ಜಾರ್ಖಂಡ್ನಲ್ಲಿ ಈಗ JMM ನೇತೃತ್ವದ ಸರ್ಕಾರ ಇದೆ. ಹೇಮಂತ್ ಸೊರೇನ್ ಮುಖ್ಯಮಂತ್ರಿ. ಜಾರ್ಖಂಡ್ನಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ಳುತ್ತಾ JMM ನೇತೃತ್ವದ ಮೈತ್ರಿ ಆಡಳಿತಾರೂಢ JMM ನೇತೃತ್ವದ ಸರ್ಕಾರಕ್ಕೆ BJP ಸವಾಲು ಹಾಕ್ತಾ ಇದೆ. ಈ ಚುನಾವಣೆಯಲ್ಲಿ ಜಾರ್ಖಂಡ್ ಅನ್ನ ಯಾರು ಗೆಲ್ತಾರೆ? ಜಾರ್ಖಂಡ್ ಚುನಾವಣಾ ಪೂರ್ವ ಸಮೀಕ್ಷೆ ಏನ್ ಹೇಳುತ್ತೆ? ಯಾವ ಮೈತ್ರಿಕೂಟಕ್ಕೆ ಯಾವ ಪಕ್ಷಕ್ಕೆ ಅಧಿಕಾರ ಸಿಗುತ್ತೆ ಅಂತ ಹೇಳ್ತಿದೆ. ಜಾರ್ಖಂಡ್ನಲ್ಲೂ ಕೂಡ ಮೈತ್ರಿ ಇದೆ. BJP ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ, ಮೈತ್ರಿಯನ್ನ ಮಾಡಿಕೊಂಡಿದೆ. JMM ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷ ಕಾಂಗ್ರೆಸ್ನ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ, ಜೊತೆಗೆ RJD ಇದೆ, ಜೊತೆಗೆ ಕಮ್ಯುನಿಸ್ಟ್ ಪಕ್ಷ ಇದೆ. ಈ ಮೈತ್ರಿಕೂಟ ಅಲ್ಲೂ NDA ಮೈತ್ರಿಕೂಟ ಪ್ಲಸ್ ಮಹಾಘಟಬಂಧನ ಅಂತ ಮಾಡ್ಕೊಂಡಿದ್ದಾರೆ. JMM, ಕಾಂಗ್ರೆಸ್, RJD ಮತ್ತು ಕಮ್ಯುನಿಸ್ಟ್ ಪಕ್ಷಗಳು. ಇಲ್ಲಿ ಯಾರಿಗೆ ಅಧಿಕಾರ ಸಿಗುತ್ತೆ? ಲೋಕಸಭಾ ಚುನಾವಣೆ ಎಷ್ಟು ಮತದಾನ ಆಗಿತ್ತು ಮತ್ತು ಈ ಸಮೀಕ್ಷೆಯಲ್ಲಿ ಎಷ್ಟು ಮತದಾನ ಆಗಿದೆ? BJP ಪ್ಲಸ್ NDA ಒಟ್ಟಾರೆ 53% ಮತಗಳನ್ನು ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. JMM 28% ಮತಗಳನ್ನಷ್ಟೇ ಪಡೆಯುತ್ತೆ ಅಂತ ಮ್ಯಾಟ್ರಿಸ್ ಮತ್ತು IANS ಸಮೀಕ್ಷೆ ಹೇಳ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲೇನಾಗಿತ್ತು? ಲೋಕಸಭಾ ಚುನಾವಣೆಯಲ್ಲೂ ಕೂಡ BJP ನೇತೃತ್ವದ ಮೈತ್ರಿಯೇ ಮುನ್ನಡೆಯನ್ನು ಸಾಧಿಸಿತ್ತು. 47% ಓಟು ಲೋಕಸಭೆಯಲ್ಲಿ ಬಂದಿತ್ತು. JMM ನೇತೃತ್ವದ ಮೈತ್ರಿಗೆ ಲೋಕಸಭೆಯಲ್ಲಿ 39% ಮತ ಬಂದಿತ್ತು. ಅದು 28ಕ್ಕೆ ಇಳಿಯುತ್ತೆ. BJPಯ ವೋಟ್ ಶೇರ್, BJP ಮತ್ತು ಮಿತ್ರ ಪಕ್ಷಗಳ ವೋಟ್ ಶೇರ್ 47ರಿಂದ 53ಕ್ಕೆ ಜಿಗಿತ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಹಾಗಿದ್ರೆ ನಂಬರ್ಸ್ ವಿಷಯಕ್ಕೆ ಬರೋಣ. ಜಾರ್ಖಂಡ್ನಲ್ಲಿ ಯಾವ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ ಸಿಗುತ್ತೆ? ಜಾರ್ಖಂಡ್ನಲ್ಲಿ 81 ವಿಧಾನಸಭಾ ಕ್ಷೇತ್ರಗಳಿದೆ, 41 ಗೆದ್ದವರಿಗೆ ಅಧಿಕಾರ. JMM BJP ನೇತೃತ್ವದ ಮೈತ್ರಿಕೂಟ 45ರಿಂದ 50 ಸ್ಥಾನವನ್ನು ಗೆದ್ದು ಅಧಿಕಾರ ಹಿಡಿಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. JMM ಮೈತ್ರಿಕೂಟ, JMM, ಕಾಂಗ್ರೆಸ್, RJD ಮತ್ತು ಕಮ್ಯುನಿಸ್ಟ್ ಪಕ್ಷ 4 ಪಕ್ಷಗಳ ಮಹಾಘಟಬಂಧನ
18ರಿಂದ 25 ಸ್ಥಾನ ಅಷ್ಟೇ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಇತರೆ ಪಕ್ಷಗಳು 2ರಿಂದ 5 ಸ್ಥಾನವನ್ನು ಗಳಿಸುತ್ತೆ ಅಂತ. 53% ಓಟು, 45ರಿಂದ 50 ಸ್ಥಾನ. ಬಿಜೆಪಿ ನೇತೃತ್ವದ ಮೈತ್ರಿಗೆ ಜೆಎಂಎಂ ಮತ್ತು ಮೈತ್ರಿ ಪಕ್ಷಗಳು 28% ಓಟು, 18ರಿಂದ 25 ಸ್ಥಾನ. ಇತರೆ 19% 2ರಿಂದ 5 ಸ್ಥಾನಗಳನ್ನು ಪಡಿಬಹುದು ಅಂತ. 41 ಅಧಿಕಾರ ಹಿಡಿಯೋದಕ್ಕೆ ಸರಳ ಬಹುಮತ ಮ್ಯಾಜಿಕ್ ನಂಬರ್. 45ರಿಂದ 50 ಸ್ಥಾನವನ್ನು ಬಿಜೆಪಿ ನೇತೃತ್ವದ ಮೈತ್ರಿ ಮಿತ್ರ ಪಕ್ಷಗಳು ಗಳಿಸುತ್ತವೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. IANS ಮತ್ತು ಮ್ಯಾಟ್ರಿಸ್ ಸಮೀಕ್ಷೆಯ ಪ್ರಕಾರ ಎರಡೂ ರಾಜ್ಯಗಳನ್ನು ಬಿಜೆಪಿ ಮತ್ತು ಬಿಜೆಪಿ ನೇತೃತ್ವದ ಮಿತ್ರ ಪಕ್ಷಗಳು ಗೆಲ್ಲುತ್ತವೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಎರಡೂ ರಾಜ್ಯಗಳನ್ನು ಬಿಜೆಪಿ ಮತ್ತು ಬಿಜೆಪಿಯ ಮಿತ್ರ ಪಕ್ಷಗಳು ಗೆಲ್ಲುತ್ತವೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಹಾಗಾದರೆ ಜಾರ್ಖಂಡ್ನಲ್ಲಿ ಮುಂದಿನ CM ಯಾರಾಗಬೇಕು ಅನ್ನುವಂತಹ ಪ್ರಶ್ನೆಗೆ ಅಲ್ಲಿನ ಜನ ಏನು ಹೇಳ್ತಾರೆ? ಜಾರ್ಖಂಡ್ನಲ್ಲಿ ಹಾಲಿ CM ಹೇಮಂತ್ ಸೊರೇನ್ ಬಿಜೆಪಿ ನಾಯಕ ಬಾಬುಲಾಲ್ ಮುರಾಂಡಿ ಪರವಾಗಿ 44% ಜನ ಮತವನ್ನು ಹಾಕ್ತಾರೆ. ಅಂದರೆ ಈ ವ್ಯಕ್ತಿ CM ಆಗಲಿ ಅಂತ. ಹಾಲಿ CM ಹೇಮಂತ್ ಸೊರೇನ್ 30% ಜಾರ್ಖಂಡ್ನ ಜನ ಹೇಮಂತ್ ಸೊರೇನ್ ಅವರು CM ಆಗಲಿ ಮತ್ತೊಮ್ಮೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಚಂಪಾಯ್ ಸೊರೇನ್ JMMನಲ್ಲೇ ಇದ್ದರು. ಹೇಮಂತ್ ಸೊರೇನ್ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಚಂಪಾಯ್ ಸೊರೇನ್ ತಾತ್ಕಾಲಿಕವಾಗಿ CM ಆಗಿದ್ದರು. ಹೇಮಂತ್ ಸೊರೇನ್ ಸುಪ್ರೀಂ ಕೋರ್ಟ್ನಿಂದ ಬೇಲ್ ತೆಗೆದುಕೊಂಡು ಬಂದರು, ಮತ್ತೆ CM ಆದರು. ಆಗ ಚಂಪಾಯ್ ಸೊರೇನ್ ಮುನಿಸ್ಕೊಂಡು JMM ಬಿಟ್ಟು ಬಿಜೆಪಿಯನ್ನು ಸೇರಿದ್ದಾರೆ. ಅವರ ಪರವಾಗಿ 50% ಅಭಿಪ್ರಾಯ ಇದ್ದರೆ ಇತರೆ ಎಲ್ಲ ನಾಯಕರಿಗೂ 21% ಇದೆ. ಬಾಬುಲಾಲ್ ಮುರಾಂಡಿ ಬಿಜೆಪಿಯ ಜಾರ್ಖಂಡ್ನ ನಾಯಕ 44% ಜನ ಇವರು CM ಆಗಲಿ ಅಂತ ಬಯಸ್ತಾ ಇದ್ದಾರೆ. ಮಹಾರಾಷ್ಟ್ರ ಬಿಜೆಪಿ ಗೆಲ್ಲುತ್ತೆ, ಬಿಜೆಪಿ ನೇತೃತ್ವದ ಮೈತ್ರಿ ಅಂತ ಹೇಳ್ತಾ ಇದೆ. ಜಾರ್ಖಂಡ್ನಲ್ಲೂ ಕೂಡ ಬಿಜೆಪಿ ಗೆಲ್ಲುತ್ತೆ ಅಂತ. ಈ ಎರಡು ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಅತ್ಯಂತ ಪ್ರಮುಖವಾದಂತಹ ರಾಜ್ಯ. ಮಹಾರಾಷ್ಟ್ರವನ್ನು ಗೆಲ್ಲೋದಕ್ಕೆ ಎರಡು ಮಿತ್ರ ಪಕ್ಷಗಳ ಎರಡೂ ಮೈತ್ರಿಕೂಟಗಳ ಮಧ್ಯೆ ಗ್ಯಾರಂಟಿ ಫೈಟ್ ಇದೆ. ಎಲ್ಲರೂ ಬೇಕಾಬಿಟ್ಟಿಯಾಗಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅಲ್ಲಿನ ಎಕಾನಮಿ ಸಪೋರ್ಟ್ ಮಾಡ್ತಿದ್ಯಾ? ಮಹಾರಾಷ್ಟ್ರ ಚುನಾವಣೆಯನ್ನು ಗೆಲ್ಲಬೇಕು ಅಂತ ಮಹಾಯುತಿ ಮೈತ್ರಿಕೂಟ ಮತ್ತು ಮಹಾ ವಿಕಾಸ್ ಅಘಾಡಿ ಮೈತ್ರಿಕೂಟಗಳು ಜಿದ್ದಿಗೆ ಬಿದ್ದವರಂತೆ ಗ್ಯಾರಂಟಿ ಘೋಷಣೆಗಳು ಅಂದರೆ ಫ್ರೀಬೀಸ್ಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಗ್ಯಾರಂಟಿಗಳ ವಿರುದ್ಧವಾಗಿ ಮಾತನಾಡುವಂತಹ ಬಿಜೆಪಿ ಮಹಾರಾಷ್ಟ್ರದಲ್ಲಿ ತಾನು ಏನು ಕಡಿಮೆ ಇಲ್ಲ ಅಂತ ಅವರು ಕೂಡ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಎರಡೂ ಮೈತ್ರಿಕೂಟಗಳಿಂದ ಗ್ಯಾರಂಟಿಗಳನ್ನು ರಿಲೀಸ್ ಮಾಡಲಾಗಿದೆ, ಘೋಷಣೆ ಮಾಡಲಾಗಿದೆ. ಚುನಾವಣೆಯನ್ನು ಗೆಲ್ಲೋದಕ್ಕೆ ಉಚಿತಗಳ ಘೋಷಣೆ. ನವೆಂಬರ್ 6ನೇ ತಾರೀಕು ಮಹಾಯುತಿ ಮೈತ್ರಿಕೂಟದಿಂದ ಗ್ಯಾರಂಟಿಗಳನ್ನು ಘೋಷಣೆ ಮಾಡಲಾಗಿತ್ತು, ಸಂಕಲ್ಪ ಪತ್ರ ಅಂತ. ಅದಾದ ನಂತರ ನವೆಂಬರ್ 7ನೇ ತಾರೀಕು ಮಹಾ ವಿಕಾಸ್ ಅಘಾಡಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆಯವರ ನೇತೃತ್ವದಲ್ಲಿ ಮತ್ತೊಮ್ಮೆ ಮ್ಯಾನಿಫೆಸ್ಟೋವನ್ನು ರಿಲೀಸ್ ಮಾಡಲಾಗಿದೆ. ಇನ್ನೂ 3 ಗ್ಯಾರಂಟಿಗಳನ್ನು ಸೇರಿಸಲಾಗಿದೆ. ಏನೇನು? ಮಹಾರಾಷ್ಟ್ರದ ಮಹಾಯುತಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಹೇಳುತ್ತೆ 2,100 ರೂಪಾಯಿ ಪ್ರತಿ ತಿಂಗಳಿಗೆ ಮಹಿಳೆಯರಿಗೆ, ಪ್ರತಿ ಮನೆಯ ಯಜಮಾನಿಗೆ ತಿಂಗಳಿಗೆ 2,100 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದೆ. ಇದಕ್ಕೆ ಈಗಾಗಲೇ 1,500 ರೂಪಾಯಿ ಕೊಡಲಾಗ್ತಾ ಇದೆ. ಅದಕ್ಕೆ 600 ರೂಪಾಯಿ ಹೆಚ್ಚಳವನ್ನು ಮಾಡಿ 2,100 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದೆ. ಈಗ 45,000 ಕೋಟಿ ವೆಚ್ಚ ಆಗ್ತಾ ಇದೆ. ಅದು 65,000 ಕೋಟಿಯಷ್ಟು ವೆಚ್ಚ ಹೆಚ್ಚಳ ಆಗುತ್ತೆ. 3,000 ರೂಪಾಯಿಯನ್ನು ನಾವು ಕೊಡ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಬಿಜೆಪಿ ನೇತೃತ್ವದ ಮೈತ್ರಿ 2,100 ಕೊಡ್ತೀವಿ ಅಂದರೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಹೇಳ್ತಾ ಇದೆ ನಾವು 3,000 ರೂಪಾಯಿ ಕೊಡ್ತೀವಿ ಅಂತ. ಅಷ್ಟೇನಾ? ವೃದ್ಧಾಪ್ಯ ವೇತನ 1,500 ಇದೆ ಈಗ, ಅದಕ್ಕೆ ಇನ್ನೂ 600 ಸೇರಿ 2,100 ನಾವು ಕೊಡ್ತೀವಿ ಅಂತ ಮಹಾಯುತಿ ಅಂದರೆ ಬಿಜೆಪಿ ನೇತೃತ್ವದ ಮೈತ್ರಿ ಹೇಳಿದ್ರೆ ನಾವು ಇಡೀ ಸಾಲವನ್ನು ಮನ್ನಾ ಮಾಡ್ತೀವಿ, 3 ಲಕ್ಷದವರೆಗೆ ಇರುವಂತಹ ಸಾಲವನ್ನು ನಾವು ಮನ್ನಾ ಮಾಡ್ತೀವಿ ಅಂತ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಹೇಳ್ತಾ ಇದೆ. ಅದರ ಜೊತೆಗೆ ಫ್ರೀ ಬಸ್ಸು, ಅಕ್ಕಿ ಕೊಡೋದು, ಉಚಿತವಾಗಿ ಮನೆ ಕಟ್ಕೊಡೋದು, ವರ್ಷಕ್ಕೆ 6 ತಿಂಗಳಿಗೆ
ವರ್ಷಕ್ಕೆ 6 ತಿಂಗಳು 500 ರೂಪಾಯಿಗೆ ಸಿಲಿಂಡರ್ ಕೊಡ್ತೀವಿ ಅಂತ ಘೋಷಣೆಯನ್ನು ಮಾಡಿದೆ. ಬಿ ಜೆ ಪಿಯ ನೇತೃತ್ವದ ಮೈತ್ರಿಯವರೇನು ಕಡಿಮೆ ಇಲ್ಲ, 10 ಲಕ್ಷ ವಿದ್ಯಾರ್ಥಿಗಳಿಗೆ ತಿಂಗಳಿಗೆ 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಸಾಲ ಮನ್ನಾ ಮಾಡ್ತೀವಿ ಅಂತ ಬಿ ಜೆ ಪಿಯವರು ಹೇಳಿದ್ದಾರೆ. ಜೊತೆಗೆ ಈ ರೈತ ಸಮ್ಮಾನ್ ನಿಧಿ ಇದೆಯಲ್ಲ, ಕೇಂದ್ರ ಸರ್ಕಾರದಿಂದ 6,000 ಬರುತ್ತಲ್ಲ, ಅದಕ್ಕೆ ಇನ್ನೂ 6,000ನ ಮಹಾರಾಷ್ಟ್ರ ಸರ್ಕಾರ ಕೊಡ್ತಾ ಇತ್ತು. ಅದಕ್ಕೆ ಈಗ ಇನ್ನೂ 3,000 ಸೇರಿ ವರ್ಷಕ್ಕೆ 15,000ವನ್ನು ನಾವು ಕೊಡ್ತೀವಿ ಅಂತ ಎರಡೂ ಪಕ್ಷಗಳು ಹಠಕ್ಕೆ ಬಿದ್ದು ಗ್ಯಾರಂಟಿಗಳ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಮಹಾರಾಷ್ಟ್ರದ ಎಕಾನಮಿ ಈ ಎಲ್ಲ ಘೋಷಣೆಗಳಿಗೆ ಸಪೋರ್ಟ್ ಮಾಡುತ್ತಾ? ನೋ. ಮಹಾರಾಷ್ಟ್ರ ಇಡೀ ದೇಶದಲ್ಲಿ 2ನೇ ಅತಿ ದೊಡ್ಡ ಸಾಲಗಾರ ರಾಜ್ಯ. ಮಹಾರಾಷ್ಟ್ರದ ಸಾಲ ಎಷ್ಟಿದೆ? ಮಹಾರಾಷ್ಟ್ರದ ಸಾಲದ ವಿಷಯಕ್ಕೆ ಬಂದರೆ 7,82,000 ಕೋಟಿ ಮಹಾರಾಷ್ಟ್ರ ಸಾಲ ಮಾಡಿಕೊಂಡಿದೆ. ವರ್ಷದಿಂದ ವರ್ಷಕ್ಕೆ ಮಹಾರಾಷ್ಟ್ರದಲ್ಲಿ ಸಾಲದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಚುನಾವಣೆಗೆ ಮೊದಲು ಮಹಾರಾಷ್ಟ್ರದ CAG ಎಚ್ಚರಿಕೆಯನ್ನು ಕೊಟ್ಟಿದ್ದು, ರಾಜ್ಯದ ಆರ್ಥಿಕ ಸ್ಥಿತಿಗತಿ ಅತ್ಯಂತ ಹೀನ ಪರಿಸ್ಥಿತಿಯಲ್ಲಿದೆ, ಅಪಾಯಕಾರಿ ಸ್ಥಿತಿಯಲ್ಲಿದೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ವು. ಆದರೆ ರಾಜಕೀಯ ಪಕ್ಷಗಳಿಗೆ ಚುನಾವಣೆಯನ್ನು ಗೆಲ್ಲಬೇಕಷ್ಟೇ. ಆರ್ಥಿಕ ಸ್ಥಿತಿಗತಿ ಅಪಾಯಕಾರಿ ಇದ್ರೇನು, ಮತ್ತೊಂದೇನು, ಸಾಲ ತರ್ಬೋದು. ಈಗ ಆಲ್ರೆಡಿ 7,82,000 ಕೋಟಿ ಸಾಲ ಇದೆ, ಇನ್ನೂ ಸಾಲ ಮಾಡ್ತೀವಿ ಅಂತ. 2023-24ನೇ ವರ್ಷದಲ್ಲಿ 82,000 ಕೋಟಿ ಸಾಲ, 82,000 ಕೋಟಿ ಸಾಲವನ್ನು ಮಾಡಿದರು. 2024-25ರಲ್ಲಿ 96,000 ಕೋಟಿ. ಈ ವರ್ಷ ಒಂದೇ ಹೆಚ್ಚು ಕಡಿಮೆ 1 ಲಕ್ಷ ಕೋಟಿಯನ್ನು ಸಾಲ ಮಾಡಿದ್ದಾರೆ. ಅಂದಾಜು ಮುಂದಿನ 5 ವರ್ಷಗಳಲ್ಲಿ ಬರೀ ಬಡ್ಡಿಯನ್ನೇ 60,000 ಕೋಟಿಯನ್ನು ಪ್ರತಿ ವರ್ಷ ಕಟ್ಟಬೇಕು ಮಹಾರಾಷ್ಟ್ರ. ಇಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾರೆ. ಈ ಗ್ಯಾರಂಟಿಗಳು BJP ನೇತೃತ್ವದ ಗ್ಯಾರಂಟಿ 1 ಲಕ್ಷ ಕೋಟಿಯನ್ನು ದಾಟಬಹುದು. ಕಾಂಗ್ರೆಸ್ನವರು ಘೋಷಣೆ ಮಾಡ್ತಿರುವಂತಹ ಗ್ಯಾರಂಟಿಗಳು 1.5 ಕೋಟಿಯ ಸನಿಹಕ್ಕೆ ಬರಬಹುದು ಅಂತ ಅಂದಾಜಿದ್ದಾವೆ. ಈ ಗ್ಯಾರಂಟಿಗಳಿಂದಾಗಿ ಚುನಾವಣೆಯನ್ನು ಗೆಲ್ಲಬಹುದು, ಆದರೆ ರಾಜ್ಯದ ಎಕಾನಮಿ ಏನಾಗುತ್ತೆ? ಏನು ಬೇಕಾದರೂ ಆಗಲಿ ಅಂತೇವೆ ರಾಜಕೀಯ ಪಕ್ಷಗಳು. ಇದಿಷ್ಟು ಇವತ್ತಿನ ನ್ಯೂಸ್ 360. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.